ಇನ್ನು ಫೇಶಿಯಲ್ಸ್ ಬಗ್ಗೆ ನಾನು ಮಾತನಾಡಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಫೇಶಿಯಲ್ಗಳದ್ದು ಒಂದು ಕಾಂಪಿಟೇಷನ್ನೇ ನಡೀತಾ ಇದೆ ಅಂತ ಹೇಳ್ಬಹುದು. ಯಾರು ಬೇಕಾದ್ರೂ ಫೇಶಿಯಲ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು, ಸ್ಕಿನ್ ಅನ್ನು ಸಹ ಟೆಸ್ಟ್ ಮಾಡಲ್ಲ. ಅವ್ರು ಹೇಳಿದ್ದೆ ನಮ್ಗೆ ವೇದವಾಕ್ಯ. ಸೊ ಈಗ ಇದ್ರ ಮಧ್ಯೆ ಒಂದಷ್ಟು ದೊಡ್ಡ ಮಟ್ಟದ ಕಾಂಪಿಟೇಷನ್ ಅಂತ ಹೇಳಿ ಹೈಡ್ರೋಫೇಶಿಯಲ್ ಅಂತ ಬಂದಿದೆ ಮೇಡಮ್. ಈ ಒಂದು ಹೈಡ್ರೋಫೇಶಿಯಲ್ ಎಷ್ಟು ಸೇಫ್? ಸೊ ಫೇಶಿಯಲ್ಸ್ ಎರಡ್ ರೀತಿದು. ಈ ಪಾರ್ಲರ್ ಮಾಡ್ತಾರಲ್ಲ ಫೇಶಿಯಲ್ಸ್, ಅಂದ್ರೆ ಏನ್ ಕ್ರೀಮ್ ತಗೊಂಡು ಉಜ್ಜೋದು, ಮಸಾಜ್ ಮಾಡೋದು, ಸ್ಟೀಮ್ ಕೊಡೋದು, ಕೊಮೆಡಾನ್ಸ್ ಅದೆಲ್ಲ ಇದ್ರೆ, ಇಲ್ಲ ಅಂದ್ರೆ ಏನು ಎಕ್ಸ್ಟ್ರಾಕ್ಟ್ ಮಾಡೋದು, ಮತ್ತೆ ಏನು ಫೇಸ್ ಪ್ಯಾಕ್ ಮಾಡೋದು. ಸೊ ಅದು ಇಟ್ ಈಸ್ ಮೋರ್ ಆಫ್ ಪ್ಯಾಂಪರಿಂಗ್. ನಿಮ್ಮ ಮನ್ಸಿಗೆ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಅಷ್ಟೆಲ್ಲ ಮಸಾಜ್ ಮಾಡ್ತೀವಿ ಕ್ರೀಮ್ ತಗೊಂಡು, ಸೊ ಸ್ಕಿನ್ ಹೈಡ್ರೇಟೆಡ್ ಅನ್ಸುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಅನ್ಸುತ್ತೆ, ಲೈಕ್ 1 ವಾರ ಏನದು. ಬಟ್ ಇದರಿಂದ ಲಾಂಗ್ ಟರ್ಮ್ ರಿಸಲ್ಟ್ಸ್ ಆಗಲಿ ಅಥವಾ ನಿಮ್ಮ ಪಿಗ್ಮೆಂಟೇಷನ್ ಹೋಗೋ ಥರ ಆಗಲಿ ಇರೋದಿಲ್ಲ. ಈಗ ಹೈಡ್ರಾಫೇಶಿಯಲ್ ಬರೋಣ. ಸೊ ಹೈಡ್ರಾಫೇಶಿಯಲ್ ಆ್ಯಕ್ಚುಲಿ ಏನು ಗೊತ್ತಾ, ಇಟ್ಸ್ ಅ ಟ್ರೇಡ್ ಮಾರ್ಕ್ ಆಫ್ ಅ ಕಂಪನಿ ಬೇಸ್ಡ್ ಇನ್ US. ಸೊ ಹೈಡ್ರಾಫೇಶಿಯಲ್ ಮಷೀನ್ ಇರುತ್ತೆ ಸೆಪ್ರೇಟ್ ಆಗಿ. ಸೊ ದಟ್ ಈಸ್ ಅದರದೇ ಕಾಸ್ಟೇನೆ ಒಂದು 25-28 ಲಕ್ಷ ಇರುತ್ತೆ. ಆಮೇಲೆ ಅದು ಯೂಸ್ ಮಾಡೋದು ಪ್ರಾಡಕ್ಟ್ಸು ಪೇಟೆಂಟೆಡ್ ಇರುತ್ತೆ. ಸೊ ನಮ್ಮ ಕ್ಲಿನಿಕಲ್ಲಿ ನಾವು ಹೈಡ್ರಾಫೇಶಿಯಲ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಅದು ವ್ಯಾಕ್ಯೂಮ್ ಬೇಸ್ಡ್ ಟ್ರೀಟ್ಮೆಂಟ್ ಇರುತ್ತೆ. ಆ್ಯಂಡ್ ಅದು ಸರ್ಕ್ಯುಲರ್ ಮೋಷನಲ್ಲಿ ಹೋಗಿ ಸೆಲ್ಸ್ ಒಳಗೆ ಹೋಗಿ ಡೀಪ್ ಕ್ಲೆನ್ಸಿಂಗ್ ಮಾಡೋದು, ಹೈಡ್ರೇಟ್ ಮಾಡೋದು, ಸೊ ಅದೆಲ್ಲ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ತಕ್ಷಣ ವಿ ಫೀಲ್ ರಿಲ್ಯಾಕ್ಸ್ಡ್, ವಿ ಫೀಲ್ ಹೈಡ್ರೇಟೆಡ್, ಒಂದು ಚೆನ್ನಾಗಿ ಗ್ಲೋ ಬರುತ್ತೆ. ಬಟ್ ಬರೀ ಹೈಡ್ರಾಫೇಶಿಯಲ್ ಮಾಡಿದ್ರೆ ರಿಂಕಲ್ಸ್ ಹೋಗೋದು, ಪಿಗ್ಮೆಂಟೇಷನ್ ಹೋಗೋದು ಅದು ಖಂಡಿತ ಆಗೋದಿಲ್ಲ.